ಗೈಸ್, ನಾವು ಬಂದ ಮೊದಲ ದಿನ ಏನೇನೆಲ್ಲ ಆಯ್ತು ಅಂತೇಳಿ ನೋಡ್ಕೊಂಬನ್ನಿ. ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಫಾಲೋ ಮಾಡಿದಷ್ಟು ನನಗೆ ಮೋಟಿವೇಶನ್ ಆಗುತ್ತೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊ ಬನ್ನಿ. ಹಾಯ್ ಗೈಸ್, ಫೈನಲಿ ರೀಚ್ ಆಗಿದ್ದೀನಿ 1 hour. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಆರ್ಚ್ ಯಾವುದಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಏರಿಯಾ ಅಂತ. ನೋಡಿ, ಹೋಗ್ತಾ ಇದ್ದೀರಿ ಮನೆ ಕಡೆ. ಆಟೋನ ಸಿಕ್ಕಿದ್ರು, ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಹತ್ರ. ನೋಡಿ, ಬೆಳಗ್ಗೆನೇ ನಮ್ಮ ಮಾವನವರು ಮತ್ತಿ ಮೀನು ತಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಾಂಬಾರು ಆಗಿದೆಯಂತೆ. ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ರಿ. ಈಗ ಈ ಮೀನನ್ನ ಏನು ಮಾಡ್ತೀರಾ? ನಿಮ್ಗೆ ಏನು ಬೇಕೋ ಹೇಳಿ, ಅದನ್ನೇ ಮಾಡೋಣ. ಬೆಳಗ್ಗೆ ಒಳ್ಳೆ ಮೀನು ಸಾರು ದೋಸೆನ ನಾಷ್ಟ ಮಾಡಿಕೊಂಡು ಸುವರ್ಣ ಏನೋ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನೋ ಬಾ ಮೇಲಿಂದ ಏನೋ ತೋರಿಸ್ತೀನಿ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಿದೆ ಅಂದ್ಬಿಟ್ಟು ಮೇಲೋಗಿ ನೋಡಿದೆ, ಅದೇನೋ ಒಣ ಹಾಕಿದ್ರು. ಇದು ಏನಂತ ನಿಮ್ಗೆ ಗೊತ್ತಿರೋ ಗೆಸ್ ಮಾಡಿ. ನನಗೆ ಗೊತ್ತಾಯಿತು, ನಿಮ್ಗೆ ಗೊತ್ತಿರೋ ಗೆಸ್ ಮಾಡಿ. ಹಂಗೆ ಅಲ್ಲಿ ಬಂದೆ, ಒಳ್ಳೆ ಕಡಲೆಕಾಯಿ ಒಣಗಾಕಿದ್ರು. ನಾನು ಕಡಲೆಕಾಯಿ ಅಂದೆ, ಅವಳು ಶೇಂಗಾ ಬೀಜ ಅನ್ಲು. 2 ಕೈಗೆ ಎತ್ಕೊಂಡೆ. ಚೆನ್ನಾಗಿದೆ ತಿನ್ನೋಣ ಕಡಲೆಕಾಯಿ ಅಂತ, ಫ್ರೆಶ್ ಆಗಿದೆ ಕಡಲೆಕಾಯಿ. 1-2 ಹಂಗೆ ಬಾಯಲ್ಲಿ ಹಾಕ್ಕೊಂಡೆ. ಅಲ್ಲಿ ನೋಡಿದ್ರೆ ಒಳ್ಳೆ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ನಲ್ಲ, ನೆನ್ನೆ 2 ದಿನದಿಂದ ಮಳೆ ಆಯ್ತಂತೆ, ನೀರು ಮೇಲಕ್ಕೆ ಬಂದುಬಿಟ್ಟಿದೆ. ಅಲ್ಲಿ ನೋಡಿ ಬೋಟ್ ನಿಂತಿದೆ. ಅದನ್ನ ಇವರು ಏನಂತೀರಾ? ಡಿಂಗಿ ಅಂತೆ. ಇದರಲ್ಲೇ ಬೋಟಿಂಗ್ ಹೋಗು. ನೋಡಿ, ಸುತ್ತು ತೋಟ ಒಂದ್ಸಲಿ ನೋಡ್ಕೊಂಬನಿ, ಎಷ್ಟು ಚೆನ್ನಾಗಿದೆ ವ್ಯೂ. ನೋಡಿ, ಇವ್ರು ನಮ್ಮ ಬಾಮೈದ ಅರುಣ್ ಅಂತೇಳಿ ಭಟ್ರು. ಇವರು ಆ್ಯಕ್ಚುಲಿ ಅಡುಗೆ ಭಟ್ರು. ಇವ್ರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ನನಗೋಸ್ಕರ ಏನೋ ಚಿಕನ್ ತಂದಿದ್ದಾರೆ ಇವತ್ತು. ಚಿಕನಲ್ಲಿ ಏನೋ ಸ್ಪೆಷಲ್ ಡಿಶ್ ಮಾಡಿಕೊಡ್ತೀನಿ ಅಂತೇಳಿ. ಏನು ಮಾಡ್ತೀರಾ? ಚಿಕನ್ ಗ್ರೇವಿ ಮಾಡಿಕೊಡ್ತೀನಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿದೆ ಗ್ರೇವಿ. ತಿನ್ಬಿಟ್ಟು ಆಮೇಲೆ ನಿಮಗೆ ಟೇಸ್ಟ್ ಹೇಳ್ತೀನಿ ರೀ ಹೆಂಗಿತ್ತು ಅಂತ ಗ್ರೇವಿ. ಆಮೇಲೆ ಸೀದಾ ನೋಡಿ ಹೊರಗೆ ಬಂದರೆ ನಮ್ಮ ಮಾವನವ್ರು ಕಾಡು ಮಾವು ತಂದಿದ್ರು. ಅವ್ರ ತೋಟದಲ್ಲೇ ಬೆಳೆದಿರೋ ಪಪಾಯ ಹೂವು ಎಲ್ಲ ಅವ್ರ ತೋಟದ್ದೆ. ನಮ್ಮ ವೈಫು ಅವ್ರ ಊರು ಸ್ಪೆಷಲ್ ಮಾಡ್ಕೊಡ್ತೀನಿ ಮತ್ತಿ ರವೆ ಅಂತೇಳಿ ಮಾಡ್ತಿದ್ದಾಳೆ. ಮಾತ್ರ ಗರಿ ಗರಿ ಮತ್ತಿ ರವೆ ಬರ್ತಾಯಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ತಿಂದು ಟೇಸ್ಟ್ ಹೇಳ್ತೀನಿ. ಪಾರ್ಟ್ 2 ವೀಡಿಯೋ ಬರುತ್ತೆ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.